ಹೇಗಿದ್ರೆ ಎಲ್ಲರೂ ಓಕೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಬೆಸ್ಟ್ ಪ್ರಾಡಕ್ಟ್. ಇಷ್ಟೇ ಸಣ್ಣದಿದ್ರು ಕೆಲಸ ತುಂಬ ಚೆನ್ನಾಗಿ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಇದು ಇದ್ರೆ ನಿಮಗೆ ತುಂಬ ಕೆಲಸ ಸಿಂಪಲ್ ಆಗುತ್ತೆ ಹಾಗೂ ಹೆಲ್ದಿಯಾದ ರೆಸಿಪಿ ನೀವು ಮನೆಯಲ್ಲಿ ಮಾಡಿ ತಿನ್ಬಹುದು. ಕೆಲವರಿಗೆ ಇವಾಗ ತುಂಬಾ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತೆ, ಅವರಿಗೆ ಆಯಿಲಿ ಫುಡ್ ಅದೆಲ್ಲ ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಅಂತವರು ಈ ಒಂದು ಅಗಾರೋ ಏರ್ ಫ್ರೈಯರ್ ಅನ್ನು ನಿಮ್ಮ ಮನೆಯಲ್ಲಿ ಇಟ್ರೆ ನಿಮ್ಮ ಕೆಲಸ ಕೂಡ ತುಂಬಾ ಸಿಂಪಲ್ ಆಗುತ್ತೆ ಹಾಗೂ ಹೆಲ್ದಿ ಆದ ಒಂದು ಆಹಾರವನ್ನು ನೀವು ಸೇವಿಸಬಹುದು. ಇದರಲ್ಲಿ ನೀವು ತುಂಬಾ ರೀತಿಯ ರೆಸಿಪಿಯನ್ನು ಮಾಡಬಹುದು. ಕೆಲವು ವಸ್ತು ನಾವು ಹೀಗೆ ಆಯಿಲ್ ಅಲ್ಲಿ ಫ್ರೈ ಮಾಡ್ಲಿಕ್ಕೆ ಆಗದ ವಸ್ತು ಕೂಡ ಏರ್ ಫ್ರೈಯರ್ ಅಲ್ಲಿ ತುಂಬಾ ಈಸಿಯಾಗಿ ಆಯಿಲ್ ಚೂರ್ ಕೂಡ ಇಲ್ಲದೆ ನೀವು ಫ್ರೈ ಮಾಡಬಹುದು. ಓಕೆ, ಇವತ್ತು ನಾನು ಕೆಲವು ರೆಸಿಪಿಯನ್ನು ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೂ ಇದು ಹೇಗಿದೆ, ಹಾಗೂ ಇದರೊಂದಿಗೆ ಏನೆಲ್ಲ ಬರುತ್ತೆ, ಹೇಗೆ ಇದನ್ನು ಯೂಸ್ ಮಾಡೋದು, ಡಿಟೇಲ್ ಆಗಿ ನಿಮ್ಗೆ ಇವತ್ತು ತೋರಿಸ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಗಾರೋ ಡಿಜಿಟಲ್ ಏರ್ ಫ್ರೈಯರ್. ಇದರಲ್ಲಿ ನಾವು ಹಲವಾರು ರೀತಿಯ ಅಡುಗೆಯನ್ನು ಮಾಡಬಹುದು. ಇಲ್ಲಿ ನಿಮಗೆ ದೊಡ್ಡ ಡಿಸ್ಪ್ಲೇ ಕಾಣ್ತಾ ಉಂಟು. ಇದರಲ್ಲಿ ಡಿಜಿಟಲ್ ಕಂಟ್ರೋಲ್ ಪ್ಯಾನಲ್ ಇದೆ ಹಾಗೂ ಓಪನ್ ಮಾಡಿದರೆ ನೋಡ್ಬೋದು ಸಾಕಷ್ಟು ದೊಡ್ಡದಾದ ಜಾಗ ಇದೆ. ಇದರಲ್ಲಿ 12 ಲೀಟರ್ ಕೆಪಾಸಿಟಿ ಹೊಂದಿದೆ. ಇದು ಡಿಸ್ಪ್ಲೇಲಿ ನಿಮಗೆ ಪ್ರೀಸೆಟ್ ಬಟನ್, ಟೆಂಪರೇಚರ್, ಟೈಮ್ ಎಲ್ಲವನ್ನು ನೋಡ್ಬೋದು. ಫ್ರೆಂಚ್ ಫ್ರೈ ಇರಲಿ, ಸ್ಟೀಕ್ಸ್ ಇರಲಿ, ಫಿಶ್, ಪಿಜ್ಜಾ, ಚಿಕನ್, ಬೇಕಿಂಗ್, ಕೀಪ್ ವಾರ್ಮ್, ಪ್ರೀ ಹೀಟ್ ಎಲ್ಲವನ್ನು ಕೂಡ ನೀವು ಮಾಡ್ಬೋದು. ಫಸ್ಟಿಗೆ ಇದರಲ್ಲಿ ಏನೆಲ್ಲ ಎಸೆಸರೀಸ್ ಸಿಗುತ್ತೆ, ಟೂಲ್ಸ್ ಸಿಗುತ್ತೆ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಸ್ಕ್ವೇರ್ ಬಾಸ್ಕೆಟ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಫ್ರೆಂಚ್ ಫ್ರೈಸ್, ಸ್ಟ್ರಿಪ್ ಅಥವಾ ಅದರ ಏನಾದರೂ ಫುಡ್ಡನ್ನು ನೀವು ಮಾಡ್ಬೋದು. ಇದಕ್ಕೆ ಈ ರೀತಿ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆಮೇಲೆ ಬಿಸಿ ಇರುವಾಗ ತೆಗಿಲಿಕ್ಕೆ ಹಾಕಲಿಕ್ಕೆ ನಿಮಗೆ ಈಸಿ ಉಂಟು. ನೆಕ್ಸ್ಟ್ ಮೆಶ್ ಬಾಸ್ಕೆಟ್ ಉಂಟು. ಇದರಲ್ಲಿ ನೀವು ಡಿಹೈಡ್ರೇಷನ್ ಮಾತ್ರ ಅಲ್ಲ, ಕುಕ್ ಕೂಡ ಮಾಡ್ಬೋದು, ರೀಹೀಟ್ ಕೂಡ ಮಾಡ್ಬೋದು, ಪೀಝಾ ಅಂಥದ್ದೆಲ್ಲ ಮಾಡ್ಬೋದು ಇದರಲ್ಲಿ. ಹಾಗೂ ಇದು ಕ್ರಿಸ್ಪಿ ಸ್ನ್ಯಾಕ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಬೆಸ್ಟ್. ರೌಂಡ್ ಬಾಸ್ಕೆಟ್ ಉಂಟು. ಇದರಲ್ಲಿ ಕೂಡ ನೀವು ಫ್ರೈಸ್, ರೋಸ್ಟೆಡ್ ನಟ್ಸ್, ಸ್ನ್ಯಾಕ್ಸ್ ಎಲ್ಲ ಮಾಡ್ಬೋದು. ಈ ರೀತಿ ಓಪನ್ ಮಾಡಿ ಇದರೊಳಗೆ ಹಾಕಿ ನೀವು ಇಟ್ಟರೆ ಆಯಿತು. ರೊಟೇಟ್ ಆಗುತ್ತೆ ಇದು, ಹಾಗೂ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ಇದಕ್ಕೆ ಈ ರೀತಿ ರೊಟೇಸರಿ ಫೆಚ್ ಟೂಲ್ ಉಂಟು, ಅದನ್ನು ಇಟ್ಟು ನೀವು ತೆಗಿಬೇಕಾಗತ್ತೆ. ಅದು ನಾನು ಆಮೇಲೆ ಎಲ್ಲವನ್ನು ತೋರಿಸ್ತೀನಿ ನಿಮಗೆ. ಇದು ಸ್ಕ್ರೂವರ್ಸ್. ನಿಮಗೆ ಕಬಾಬ್, ಮೀಟ್, ಫಿಶ್, ವೆಜ್ಜೀಸ್ ಏನು ಕೂಡ ನೀವು ಇದನ್ನಿಟ್ಟು ಮಾಡ್ಬೋದು. ಈ ಸ್ಕ್ರೂವರ್ಸನ್ನು ಇದರೊಳಗೆ ಹಾಕಿ ಲಾಕ್ ಮಾಡಿದರೆ ತಾನಾಗಿ ಅದು ಸೆಟ್ ಆಗುತ್ತೆ. ಇದು ಡ್ರಿಪ್ ಟ್ರೇ ಅಂತ ಹೇಳಿ ನೀವು ಇದನ್ನು ಕುಕ್ ಮಾಡುವಾಗ ಕೆಳಗಡೆ ಪ್ಲೇಸ್ ಮಾಡಿದರೆ ಆಯಿತು. ನಿಮಗೆ ಕ್ಲೀನ್ ಎಲ್ಲ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದಿದ್ದರೆ. ಹಾಗೂ ಇದರೊಂದಿಗೆ ನಿಮಗೆ 2 ಪಾಟ್ ಮಿಟ್ಸ್ ಕೂಡ ಸಿಗುತ್ತೆ. ಹೀಟ್ ಎಲ್ಲ ಆಗದಾಗೆ ನಿಮ್ಮ ಕೈಯನ್ನಿದು ಕಾಪಾಡುತ್ತೆ. ಅದರೊಂದಿಗೆ ನಿಮಗೆ ಇಲ್ಲೇ ಒಂದು ಮ್ಯಾನ್ಯುವಲ್ ಇನ್ಸ್ಟ್ರಕ್ಷನ್ ಬುಕ್ ಕೂಡ ಸಿಗುತ್ತೆ, ಹಾಗೂ ಒಂದು ರೆಸಿಪಿ ಬುಕ್ ಕೂಡ ಸಿಗುತ್ತೆ. ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ರೆಸಿಪಿ ಮಾಡ್ಬೋದು. ಇವಾಗ ನಾನು ನಿಮಗೆ ಒಂದೊಂದೇ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಪಾನಿಪುರಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಿಂದ ಇದು ಚೆನ್ನಾಗಿ ಬರುತ್ತೆ. ಓಕೆ, ಸರಿಯಾಗಿ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಫಸ್ಟಿಗೆ ಕೆಳಗಡೆ ನಾನು ಟ್ರೇಯನ್ನು ಪ್ಲೇಸ್ ಮಾಡ್ತೀನಿ. ಡ್ರಿಪ್ ಟ್ರೇ ಉಂಟು ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಸ್ಕ್ವೇರ್ ಬಾಸ್ಕೆಟ್ ಉಂಟು ನೋಡಿ, ಅದರಲ್ಲಿ ಪಾನಿಪುರಿಯನ್ನು ಈ ರೀತಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು. ಹೀಗೆಲ್ಲವನ್ನು ಇಡೋಣ. ಈಗ ಏರ್ ಫ್ರೈಯರನ್ನು ನಾನು ಪ್ಲಗ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಟ್ರೇಯನ್ನು ಒಳಗಡೆ ಇಟ್ಟು ಹೀಗೆ ತೆಗೆಯೋಣ ಇದನ್ನು, ಹಾಗೂ ಮುಚ್ಚೋಣ. ಮುಚ್ಚಿದ್ದೇ ನಿಮಗೆ ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕಾಣುತ್ತೆ. ಫಸ್ಟಿಗೆ ಎಷ್ಟು ಡಿಗ್ರಿ ಬೇಕು ಅಷ್ಟು ಡಿಗ್ರಿ ನಾವು ಸೆಟ್ ಮಾಡಬೇಕು. ಹಾಗೂ ಇದರಲ್ಲಿ ಕುಕ್ಕಿಂಗ್ ಮಾಡುವಂಥ ಎಲ್ಲ ಆಪ್ಷನ್ ಇದೆ. ನಾನು ಖಾಲಿ ಡಿಗ್ರಿ ಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟಿಗೆ ಆನ್ ಮಾಡಿದ್ದೀನಿ. ಎಷ್ಟು ನಿಮಿಷಕ್ಕೆ ಬೇಕು ಅಷ್ಟು ನಿಮಿಷ, ಒಂದು 5 ನಿಮಿಷ ಫಸ್ಟಿಗೆ ಇಡೋಣ ನಾವು. 180 ಡಿಗ್ರಿಯಲ್ಲಿ 5 ನಿಮಿಷಕ್ಕೆ ನೀವು ಇಟ್ಟರೆ ಆಯಿತು. 5 ನಿಮಿಷದಲ್ಲಿ ಇದು ಆಗಿ ಹೋಗುತ್ತೆ. ಆಫ್ ಆಗಿದ್ದೆ ಸ್ವಲ್ಪ ಹೊತ್ತು ಹಾಗೇ ಬಿಡಬೇಕು, ಆಮೇಲೆ ಓಪನ್ ಮಾಡಬೇಕು. ಅದು ಟೈಮ್ ತಾಗುತ್ತೆ. ಇವಾಗ ನೋಡ್ಬೋದು ನೀವು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ನಾನು ಸಣ್ಣ ಪೂರಿ ತೊಗೊಂಡಿದ್ದೆ. ಇದಕ್ಕಿಂತ ದೊಡ್ಡ ಪಾನಿಪುರಿ ಕೂಡ ಸಿಗುತ್ತೆ, ಅದು ಇನ್ನೂ ಕೂಡ ದೊಡ್ಡದು ಕಾಣುತ್ತೆ. ಇಲ್ಲಿ ನಾನು ಮೆಶ್ ಬಾಸ್ಕೆಟ್ ತೊಗೊಂಡಿದ್ದೆ. ಇದರಲ್ಲಿ ಕ್ರಿಸ್ಪಿ ಏನಾದರೂ ನೀವು ಸ್ನ್ಯಾಕ್ಸ್ ಮಾಡ್ಬೋದು. ನಾನಿವಾಗ ಸಿಂಪಲ್ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಸ್ಟೋರ್ ಮಾಡಬೇಕಾಗುತ್ತೆ ಕರಿ ಲೀವ್ಸ್ ಎಲ್ಲ, ಅಥವಾ ಇದರ ಪೌಡರ್ ಕೂಡ ಮಾಡ್ತಾರೆ. ಕೆಲವರು ರೆಸಿಪಿಗೆ ಕೂಡ ಇದರ ಪೌಡರ್ ಯೂಸ್ ಮಾಡ್ತಾರೆ, ಅಥವಾ ಕೆಲವರು
ಮದ್ದಿಗೆ ಕೂಡ ಯೂಸ್ ಮಾಡ್ತಾರೆ. ನೋಡಿ, ಈ ಬಾಸ್ಕೆಟನ್ನು ಒಂದರ ಮೇಲೆ ಒಂದು ಇಡಬೇಕು, ಇಲ್ಲದ್ರೆ ಏರ್ ಫ್ರೈಯರಲ್ಲಿ ಗಾಳಿ ಬರುವಾಗ ಎಲ್ಲ ಕಡೆ ಹರಡುತ್ತೆ ಅದು. ಹಾಗಾಗಿ ಈ ರೀತಿ ನೀವು ಕ್ಲೋಸ್ ಮಾಡಿ ಬಿಟ್ಟರೆ ಆಯಿತು. ಆಮೇಲೆ ಎಷ್ಟು ಬೇಕು ಡಿಗ್ರಿ ಸೆಲೆಕ್ಟ್ ಮಾಡಿ ಫಸ್ಟಿಗೆ ಆನ್ ಮಾಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಮೆಲ್ಲನೆ ಇಡ್ತೇನೆ. 160 ಡಿಗ್ರಿಯಲ್ಲಿ ನಾನು ನೋಡಿ, ಇಲ್ಲಿ ಪ್ಲಸ್ ಹಾಗೂ ಮೈನಸ್ ಬಟನ್ ಉಂಟು ನೋಡಿ, ಅದನ್ನು ಇಟ್ಟು ಒಂದು 6 ನಿಮಿಷ ಇಟ್ಟಿದ್ದೀನಿ. 6 ನಿಮಿಷದಲ್ಲಿ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇನ್ನೂ ಕೂಡ ಜಾಸ್ತಿ ಇಟ್ಟರೆ ಇನ್ನೂ ಕೂಡ ನಿಮಗೆ ಜಾಸ್ತಿ ಕ್ರಿಸ್ಪಿ ಬೇಕಿದ್ರೆ ಮಾಡ್ಬೋದು. ಇದನ್ನು ನೀವು ಇವಾಗ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು, ಅಥವಾ ಇದರ ಪೌಡರ್ ಕೂಡ ನೀವು ಮಾಡಿ ಸ್ಟೋರ್ ಮಾಡ್ಬೋದು. ಯಾವಾಗ ಬೇಕು ನೋಡಿ ನಿಮ್ಮ ಅಡುಗೆಗೆ, ಅಥವಾ ನಿಮ್ಮ ಏನಾದರೂ ಬೆಳಿಗ್ಗೆ ನೀವು ಒಂದು ಚಮಚ ಎಲ್ಲ ತಿಂದರೆ ಕೊಲೆಸ್ಟ್ರಾಲ್ಗೆಲ್ಲ ತುಂಬ ಬೆಸ್ಟ್ ನಿಮಗೆ. ನೋಡಿದ್ರಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿದ್ದು ಬಂದಿದೆ ಅಂತ ಹೇಳಿ. ಇಷ್ಟು ಮಾತ್ರ ಅಲ್ಲ, ಓವನ್ಗಿಂತಲೂ ಇದರಲ್ಲಿ ನಾವು ಗ್ರಿಲ್ಲನ್ನು ತುಂಬ ಚೆನ್ನಾಗಿ ಮಾಡ್ಬೋದು, ತಂದೂರಿ ಎಲ್ಲವನ್ನು ಮಾಡ್ಬೋದು. ಇವಾಗ ಇಡೀ ಚಿಕನ್, ಹೋಲ್ ಚಿಕನ್ ನಾನಿಲ್ಲಿ ತೊಗೊಂಡಿದ್ದೀನಿ. ಇದರದ್ದು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಸ್ಕ್ರೂವರನ್ನು ಇದರ ಒಳಗೆ ಹಾಕಿ, ಆಮೇಲೆ ನಿಮಗೆ ಬೇಕಿದ್ರೆ ಕೋಳಿದ್ದು ಕಾಲೆಲ್ಲ ಉಂಟು ನೋಡಿ, ಅದನ್ನು ಸ್ವಲ್ಪ ಹಗ್ಗದಿಂದ ಕಟ್ಟಿಬಿಡಿ. ಆವಾಗ ನಿಮಗೆ ಈಸಿ ಆಗುತ್ತೆ, ಅದು ರೊಟೇಟ್ ಆಗಲಿಕ್ಕೆ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ಆಮೇಲೆ ಈ ರೀತಿ ನಿಮಗೆ 2 ಫೋಕ್ ಸಿಗುತ್ತೆ, ಅದನ್ನು ನೀವು ಈ ಸೈಡ್ ಆ ಸೈಡ್ ಹಾಕಿ ಇಟ್ಟರೆ ಆಯಿತು. ಇದರಿಂದ ಕೋಳಿ ಎಲ್ಲಿ ಕೂಡ ಅಲ್ಲಾಡೋದಿಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಕಿ ಇದನ್ನು ಈ ರೀತಿ ನೋಡಿ ಟೈಟ್ ಮಾಡಿ ಬಿಡಿ, ಸಾಕು. 2 ಸೈಡ್ ಕೂಡ ಇದೇ ರೀತಿಯೂ ನೀವು ಮಾಡಿದರೆ ಆಯಿತು. ಇವಾಗ ಈ ರೀತಿ ಹ್ಯಾಂಡಲ್ ಉಂಟು ನೋಡಿ, ಅದರಿಂದ ಹಿಡಿದು ನಾನು ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಒಳಗಡೆ. ನೋಡ್ಬೋದು, ಫಸ್ಟಿಗೆ ನಾನು ಪ್ರೀ ಹೀಟಿಗೆ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಕೆಳಗಡೆ ಡ್ರಿಪ್ ಟ್ರೇ ಉಂಟು ನೋಡಿ, ಅದಕ್ಕೆ ನಾನು ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀನಿ. ಇದರಿಂದ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ. ಹಾಗೂ ಇದನ್ನು ಈ ರೀತಿ ಇಟ್ಟುಬಿಡಿ, ತುಂಬ ಈಸಿ ಇಡಲಿಕ್ಕೆ. ನೋಡಿ, ಒಳಗಡೆ ಫಸ್ಟಿಗೆ ಒಂದು ಸೈಡಿಂದ ಇಟ್ಟು ಇನ್ನೊಂದು ಸೈಡ್ ಮೇಲೆ ಇಟ್ಟರೆ ಆಯಿತು ಅಷ್ಟೇ. ನೋಡಿ, ಎಷ್ಟು ಈಸಿಯಾಗಿ ಆಗಿ ಹೋಯಿತು ನೋಡ್ಬೋದು ನೀವು. ಇವಾಗ ಇದನ್ನು ಮುಚ್ಚಿ ಉಂಟಲ್ಲ, ಫಸ್ಟಿಗೆ ಆನ್ ಮಾಡಿ. ನಿಮಗೆ ಮ್ಯಾನ್ಯುವಲ್ ಪ್ರೀಸೆಟ್ ಬೇಕಿದ್ರೆ ಚಿಕನಲ್ಲಿ ಕೂಡ ನೀವು ನಿಮಗೆ ಬೇಕಾದ ಡಿಗ್ರಿ ಇಟ್ಟು ನೀವು ಮಾಡ್ಬೋದು. ಜಾಸ್ತಿ ಕಮ್ಮಿ ಎಷ್ಟು ಮಿನಿಟ್ಸ್ಗೆ ಬೇಕಿದ್ರೂ ಮಾಡ್ಬೋದು. ಅಥವಾ ಇಲ್ಲಿ ಗ್ರಿಲ್ ಬಟನ್ ಉಂಟು, ಅದನ್ನು ಒತ್ತಿದರೆ ತಾನಾಗಿ ಅದು 30 ಮಿನಿಟ್ಸಲ್ಲಿ ಆಗಿ ಹೋಗುತ್ತೆ. ಏನು ನೀವು ಸೆಟ್ ಮಾಡಬೇಕಂತ ಇಲ್ಲ. 190 ಡಿಗ್ರಿಯಲ್ಲಿ 30 ಮಿನಿಟ್ಸಲ್ಲಿ ಫುಲ್ ಗ್ರಿಲ್ ನಿಮಗೆ ಸಿಗುತ್ತೆ. ನೋಡಿ ಯಾವ ರೀತಿ ರೊಟೇಟ್ ಆಗ್ತಾ ಉಂಟು ನೋಡ್ಬೋದು ನೀವು. ಒಳಗಡೆ ಎಷ್ಟೊಂದು ಸಣ್ಣದಿದೆ, ಅದರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಓಕೆ, ಇವಾಗ ನೋಡಿ ಕಂಪ್ಲೀಟ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿದು ಬೇಕಾಗಿದೆ ನೋಡ್ಬೋದು ನೀವು. ನೋಡಿ, ಇವಾಗ ಇದನ್ನು ತೆಗಿಯೋಣ. ಈ ರೀತಿ ಎಷ್ಟು ಈಸಿ ಉಂಟು ತೆಗಿಲಿಕ್ಕೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ, ಚೆನ್ನಾಗಿದು ಬೆಂದಿದೆ ನೋಡ್ಬೋದು. ಒಳ್ಳೆ ರೀತಿ ಬಾಯ್ಲ್ ಆಗಿದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಮನೆಯಲ್ಲೇ ನಾವು ಮಾಡ್ಬೋದು, ಹೊರಗಡೆ ಎಲ್ಲೂ ಹೋಗಬೇಕಂತ ಇಲ್ಲ. ಒಂದು 30 ನಿಮಿಷದಲ್ಲಿ ಇದು ಆಗಿ ಹೋಗುತ್ತೆ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ಬೋದು. ನೋಡಿದ್ರಲ್ಲ, ಈ ಒಂದು ಏರ್ ಫ್ರೈರ್ ಎಷ್ಟೊಂದು ಕೆಲಸವನ್ನು ಮಾಡುತ್ತಂತ ಹೇಳಿ. ತುಂಬಾ ಹೆಲ್ದಿಯಾದ ರೆಸಿಪಿ, ನೀವು ಮನೆಯಲ್ಲಿ ಮಾಡಿ ತಿನ್ಬಹುದು. ಇದರಿಂದ ನಿಮ್ಮ ವೇಟ್ ಕೂಡ ಮೇಂಟೈನ್ ಆಗಿರುತ್ತೆ, ಹಾಗೂ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಓಕೆ, ಯಾರಿಗಾದ್ರೂ ಇದು ಬೇಕಿದ್ರೆ ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಇದನ್ನು ತಗೊಳ್ಬಹುದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೇರೆ ಏನಾದ್ರೂ ನಿಮ್ಗೆ ಕ್ವಶನ್ ಇದೆ ಅಂದ್ರೆ ನೀವು ಕಮೆಂಟ್ ಮೂಲಕ ಕೇಳಬಹುದು. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.